ಬರುವಂತಹದ್ದು ಅಥವಾ ಆವೇಶ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ನಿಜವಾಗ್ಲೂ ನಿಜನಾ? ಎಷ್ಟು ಮಟ್ಟಕ್ಕೆ ನಿಜ? ಚೇರ್ ಮೇಲೆ ಕೂತಿರ್ತಾರೆ, ಇದ್ದಕ್ಕಿದ್ದಂಗೆ ಆವೇಶ ಬಂದು ಎರಡು ಕಾಲು ಹಿಂಗೆ ಎತ್ಬಿಟ್ಟು ವಿಚಿತ್ರವಾಗಿ ಆಡ್ತಾರೆ. ದೇವ್ರ ಮೈ ಮೇಲೆ ಬಂದ್ರೆ ಮನುಷ್ಯನಿಗೆ ಕಷ್ಟ ಆಗ್ಬಿಡ್ಬೇಕು. ನಿಮ್ಮ ಮಾತು ಕೇಳುತ್ತೆ, ನಿಮ್ಮ ಮಾತು ಇದು ಮಾಡುತ್ತೆ ಅಂದಾಗ ನಾನು ಯಾಕಾದ್ರೆ ಕೈಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡಬಾರ್ದು? ಅವ್ನು ಸತ್ತಿರೋನೇ ದುಡ್ಡು ಇಲ್ಲದೆ ಸತ್ತಿರ್ತಾನೆ, ಅವ್ನು ಬಂದು ಮೈ ಮೇಲೆ ಸೇರ್ಕೋತಾನೆ. ಅವನ ಕೈಲಿ ದುಡ್ಡು ತಗೊಂಬಂದ್ರೆ ನಾನು ದುಡ್ಡು ಇಲ್ಲದೆ ಸತ್ತಿದ್ದೀನಿ, ನಾನು ತಂದು ನಿನ್ಗೆ ಯಾಕೆ ಕೊಡ್ಬೇಕು? ದೇವ್ರ ಮೇಲೆ ಅತಿಯಾದ ಪೂಜೆಗಳು ಪುನಸ್ಕಾರಗಳು ಮಾಡಿದಾಗ ಏನೋ ಒಂದು ಎಕ್ಸಾಕ್ಟ್ ಆಗಿ ಮೈ ಮೇಲೆ ಮಾತಾಡ್ತಾರೆ. ಮತ್ತೊಮ್ಮೆ ಭಗವಾನ್ ಗುರೂಜಿ ಅವರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಶೇಷತೆ ಏನು, ಇವತ್ತಿನ ಎಪಿಸೋಡ್ ಅಲ್ಲಿ ಗುರೂಜಿಗಳು ಏನೆಲ್ಲ ಮಾತಾಡ್ತಾರೆ ಅದೆಲ್ಲವನ್ನ ಆಮೇಲೆ ತಿಳ್ಕೊಳ್ಳೋಣ. ಆದ್ರೆ ಮೊದಲಿಗೆ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರೂಜಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಗುರೂಜಿಗಳೇ, ನಾವು ಎಷ್ಟೋ ಬಾರಿ ರಸ್ತೆಯಲ್ಲಿ ನೋಡಿರ್ತೀವಿ, ಇಲ್ಲ ಅಂತಂದ್ರೆ ಸಿನಿಮಾಗಳಲ್ಲೂ ಕೂಡ ನೋಡಿರ್ತೀವಿ, ಇಲ್ಲ ನಾವು ಖುದ್ದು ಅನುಭವಕ್ಕೂ ಕೂಡ ನಮಗ್ ಬಂದಿರುತ್ತೆ. ಒಬ್ಬೊಬ್ರು ಮೈ ಮೇಲೆ ದೇವ್ರು ಬರುವಂತಹದ್ದು ಅಥವಾ ಆವೇಶ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ನಿಜವಾಗ್ಲೂ ನಿಜನಾ? ಎಷ್ಟು ಮಟ್ಟಕ್ಕೆ ನಿಜ? ಅಥವಾ ಇದನ್ನ ಅಂದ್ರೆ ಮೈ ಮೇಲೆ ಆವೇಶ ಬಂದಾಗ ಮನುಷ್ಯರು ನಿಜವಾಗ್ಲೂ ಅದನ್ನ ಹ್ಯಾಂಡಲ್ ಮಾಡ್ಬೋದಾ? ನಾವು ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ನೋಡಿದೀವಿ, ಈ ದೇವ್ರು ಬರ್ತಿದೆ ಮೈ ಮೇಲೆ ಅಂತಾರೆ, ದೇವ್ರು ಬಂದು ಮಾತಾಡುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆಮೇಲೆ ಬಹಳಷ್ಟು ಜನ ಮೈ ಮೇಲೆ ಬಂದಾಗ ನಾನು ಬಂದಿರೋದು ನಿಮ್ಮ ಮನೆ ದೇವ್ರು ಅಂತಾರೆ. ಅರ್ಥ ಆಯ್ತಾ? ಇಲ್ಲ ನಿಮ್ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಹೌದು ಇದು ಅಂತ ಏನೋ ಹೇಳ್ತಾರೆ, ಮಾಡ್ತಾರೆ. ನನಗಿದುವರೆಗೂ ನಾನು ತೆಗೆದಿರ್ತಕ್ಕಂಥ ಕೇಸ್ಗಳಲ್ಲಿ ಮಾಡಿದಾಗ ಮಟ್ಟದಾಗ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೇಸು, ಆ ಥರದ ಕೇಸು ಅಟೆಂಡ್ ಮಾಡಿದ್ವಿ. ಅವರು ನಾರ್ಮಲ್ಲು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಗಂಡ ಹೆಂಡತಿ, ಒಬ್ಬ ಮಗ, 3 ಜನ. ಒಬ್ಬ ಮಗನು ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ತಂದೆ ಯಾವುದೋ ಕೆಲಸ ಮಾಡ್ತಿದ್ದಾರೆ, ತಾಯಿ ವಯಸ್ಸು. ಅವರು ಮನೆ ಒಳಗಡೆ ರಾತ್ರಿ ಒಳಗಡೆ ಯಾರೋ ಒಬ್ರು ಓಡಾಡ್ದಂಗೆ ಆಗ್ತಾ ಇದೆ. ಆಮೇಲೆ ಇವ್ರು ಚೇರ್ ಮೇಲೆ ಕೂತಿರ್ತಾರೆ, ಇದ್ದಕ್ಕಿದ್ದಂಗೆ ಆವೇಶ ಬಂದು ಎರಡು ಕಾಲು ಹಿಂಗೆ ಎತ್ಬಿಟ್ಟು ವಿಚಿತ್ರವಾಗಿ ಆಡ್ತಾರೆ. ಇವ್ರು ಏನು ಹೇಳ್ತಾರೆ, ನಮ್ಮ ಮನೆ ದೇವರು ಇಲ್ಲ ನಮ್ಮ ಸಂಬಂಧಿಕರು ಯಾರು ನನ್ನ ಆವರಿಸ್ಕೊಂಡವ್ರೆ, ಇಲ್ಲ ಗುರುಜಿ ನನಗೆ ಗೊತ್ತಾಗುತ್ತೆ, ನನ್ನ ಮೈ ಮೇಲೆ ಏನೋ ಬರ್ತದೆ, ಯಾವುದೋ ಶಕ್ತಿ ಇದೆ, ದೇವರಿದೆ, ಅದಕ್ಕೆ ಯಾರೋ ಜನ ಹೇಳ್ತಾರೆ ತೆಗ್ಸೋದು ಬೇಡ ಅಂತಾರೆ, ಇದು ಮಾಡೋ. ನಾನು ಒಂದು ಕ್ವಶನ್, ದೇವ್ರ ಮೈ ಮೇಲೆ ಬಂದ್ರೆ ಮನುಷ್ಯನಿಗೆ ಕಷ್ಟ ಆಗ್ಬಿಡ್ಬೇಕು. ದೇವ್ರು ಇಷ್ಟಪಟ್ಟೆ ತಾನೇ ಬಂದಿರೋದು, ಕಷ್ಟ ಆಗಿ ಬರ್ಬೇಕು ಅವ್ರಿಗೆ. ದೇವ್ರ ಮೈ ಮೇಲೆ ಬಂದ್ರೆ ಏನ್ ಬೇಕಾದ್ರೂ ನಾವೇ ಸಂಪಾದನೆ ಮಾಡ್ಕೋಬೋದಲ್ಲ. ದೇವ್ರೇ ನಮ್ ಜೊತೆಲಿ ಇದ್ರೆ ಇನ್ಯಾರು ಬೇಕು ನಮ್ಗೆ? ಯಾಕಂದ್ರೆ ನಾನು ಕೆಲವು ಅದು ಬಂದಿದೆಯೋ ಇಲ್ವೋ ಬೇಡ, ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಸಕ್ಸಸ್ ಕೊಡ್ತಾ ಇದ್ದೀನಿ. ಶಕ್ತಿಗಳನ್ನ ಕುರಿತು ನಾನು ಧ್ಯಾನ ಮಾಡಿ ಅವ್ರನ್ನ ಸಿದ್ಧಿ ಮಾಡಿಕೊಂಡು ಈ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಕೆಲವು ಜನದ ಪ್ರಶ್ನೆ ಏನು, ನಿಮಗೆ ಇಷ್ಟೆಲ್ಲ ಒಳ್ಳೇದು ಮಾಡ್ತಿರ್ತೀರಾ, ನೀವು ಸಿದ್ಧಿ ಮಾಡ್ಕೊಂಡಿರ್ತೀರಾ, ನಿಮ್ಮ ಮಾತು ಕೇಳುತ್ತೆ, ನಿಮ್ಮ ಮಾತು ಇದು ಮಾಡುತ್ತೆ ಅಂದಾಗ ನಾನು ಯಾಕಾದ್ರೆ ಕೈಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡಬಾರ್ದು? ನಿಮ್ಗೆ ಒಳ್ಳೇದು ಮಾಡು ಅಂತ ಹೇಳಿ ನಾನು ಮಾಡಿಸ್ತೀನಿ, ನಾನೇ ಮಾಡ್ತೀನಿ, ಅದು ಮಾಡ್ತೀನಿ, ಸೆಕೆಂಡ್ರಿ. ನಾನು ಸಿದ್ಧಿ ಆಗಿದ್ಮೇಲೆ, ನನ್ನೆಲ್ಲ ಬಂದಮೇಲೆ ನೀನು ನಂಗೆ ದುಡ್ಡು ತಂದು ಕೊಡು. ಈಗ IPL ಮ್ಯಾಚ್ ನಡೀತದೆ, ಯಾವ್ದು ಗೆಲ್ತದೆ ಅಂತ ಹೇಳು, ಮಟ್ಕ ನಂಬರ್ ಹೇಳು ಅಂತ ಯಾಕೆ ನಾನು ಹೇಳಿಸ್ಕೋಬಾರ್ದು? ನಾನೇ ಸಂಪಾದನೆ ಮಾಡ್ಕೋಬೋದಲ್ವಾ? ಅವ ಕೆಲಸ ಮಾಡಲ್ಲ.
ನಾನು ಏನಕ್ಕೋಸ್ಕರ ನಿಮ್ಮನ್ನ ಸಿದ್ಧಿ ಮಾಡ್ಕೊಂಡಿರ್ತೀನಿ, 4 ಜನಕ್ಕೆ ಒಳ್ಳೇದು ಮಾಡಬೇಕು, ನನಗೆ ನೀನು ಸಪೋರ್ಟ್ ಮಾಡಬೇಕು, ನನಗೆ ಬಂದು ಶಕ್ತಿ ಕೊಡ್ಬೇಕಂತ ನಾನು ಕರೆದಿರ್ತೀನಿ. ಅದು ನನ್ನ ಕೆಲಸಕ್ಕೆ ನಾನು ಮಾಡ್ತೀವಿ ಮನಸ್ಫೂರ್ತಿ, ನನ್ನ ಮಾತಿಗೆ ನಂಬಿಕೆ ಮಡಿಗೆ ಬರ್ತದೆ. ನೀನು ದುಡ್ಡು ತಂದು ಕೊಡು, ಬ್ಯಾಂಕಿಂದಾದರೆ ತಂದು ಕೊಡ್ತಿದ್ದ. ಆ ವಿಷಯ ಮಾತಾಡೋರಿಗೆ ದೇವ್ರ ಬುದ್ಧಿ ಕೊಟ್ಟಿರ್ಬೇಕು. ಯಾವತ್ತು ನಾವೇನು ಕೇಳ್ತೀವಿ ದೇವ್ರ ಅದನ್ನು ಕೊಡ್ತಾನೆ. ದೇವ್ರನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು, ಬಂದವ್ರನ್ನ ಮಿಸ್ಯೂಸ್ ಮಾಡ್ಬೋದು. ಅವನು ಸತ್ತಿರೋನೇ ದುಡ್ಡಿಲ್ಲದೆ ಸತ್ತಿರ್ತಾನೆ, ಗತಿ ಇಲ್ಲದೆ ಸತ್ತಿರ್ತಾನೆ. ಅವನು ಬಂದು ಮೈ ಮೇಲೆ ಸೇರ್ಕೋತಾನೆ. ಅವನ ಕೈಲಿ ನೀನು ದುಡ್ಡು ತಗೊಂಬಂದ್ರೆ ನಾನು ದುಡ್ಡು ಇಲ್ಲದೆ ಸತ್ತಿದ್ದೀನಿ, ನಾನು ತಂದು ನಿನ್ಗೆ ಯಾಕೆ ಕೊಡ್ಬೇಕಂತ. ಅದೇ ನಾವೆಲ್ಲ ಇದಲ್ಲ. ಆವೇಶ ಅಂತಕ್ಕಂಥದ್ದು ಮೈ ಮೇಲೆ ದೇವ್ರುಗಳು ನಿಜಾನ ಸುಳ್ಳಾದರೆ ಅದು ಅವರವರ ಮನಸ್ಸಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಕೆಲವರು ಆವೇಶ ದೇವ್ರ ಮೇಲೆ ಅತಿಯಾದ ಪೂಜೆಗಳು ಪುನಸ್ಕಾರಗಳು ಮಾಡಿದಾಗ ಏನೋ ಒಂದು ಎಕ್ಸಾಕ್ಟ್ ಆಗಿ ಮೈ ಮೇಲೆ ಮಾತಾಡ್ತಾರೆ. ಎಕ್ಸಾಕ್ಟ್ ಆಗಿ ನಾನೇ ದೇವರು ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಅದು ಅವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ನಿನ್ನ ಮೇಲೆ ಬಂದಿಲ್ಲ ಬಂತು ಅಂತ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ, ನನಗೆ ಬೇಡ ಅದು. ನನ್ನ ದೃಷ್ಟಿ ಪರವಾಗಿ ಈ ಕೆಟ್ಟ ಆತ್ಮಗಳು ಮೈಗೆ ಸೇರ್ಕೊಂಡಾಗ ಅದು ಮೈ ಮೇಲೆ ಬಂದಾಗ ಏನಕ್ಕೆ ತಿನ್ನಕ್ಕೆ ಉಣ್ಣಕ್ಕೆ ಶೋಕಿ ಮಾಡಕ್ಕೆ ಬರ್ತವೆ ಅತೃಪ್ತ ಆತ್ಮಗಳು. ಅದು ಮೈ ಮೇಲೆ ಬಂದು ನಾನು ತೆಗೆಸ್ಬಿಟ್ರಿರು, ನನ್ನ ಊಟಕ್ಕೆಲ್ಲೋಗ್ಬೇಕು, ತಿಂಡಿಗೆಲ್ಲೋಗ್ಬೇಕು, ಶೋಕಿ ಮಾಡೋಕ್ಕೆಲ್ಲೋಗ್ಬೇಕು. ಅದಕ್ಕೆ ನಾನು ನಿನ್ನ ಮನೆ ದೇವರು, ನಿನ್ನ ಪೂಜೆ ಮಾಡಬೇಕು, ಸತ್ಕಾರ ಮಾಡಬೇಕು ಅಂತ ಹೇಳಿ ನಂಬಿಸ್ತದೆ. ಇವ್ರು ಬಂದ ತಕ್ಷಣ ಎದುರು ಕಡೆ ಇದ್ದವ್ರು ಏನ್ ಮಾಡ್ತಾರೆ, ಏನ್ ಪುಣ್ಯ ಮಾಡಿದಾನಪ್ಪ ದೇವ್ರ ಮೈ ಮೇಲೆ ಬಂದಿದೆ. ಅವ್ರು ಅದನ್ನ ನಂಬ್ಕೊಂಡು 100 ದಿನ ಕಾಲ ಕಳೆದು ಬಿಡ್ತಾರೆ. ನನ್ನ ಮೈ ಮೇಲೆ ದೇವ್ರಿದೆ, ನಿನ್ ಮೈ ಮೇಲೆ ದೇವ್ರು ಬಂದು ದೇವ್ರಿದ್ಮೇಲೆ ನಿಂಗೆ ತಿನ್ನಕ್ಕೆ ಅನ್ನ ಯಾಕೆ ಸಿಕ್ಕಲ್ಲ? ನೀನ್ ಯಾಕೆ ಕಷ್ಟಪಡ್ಬೇಕು? ಸರ್ ತುಂಬಾ ಲಾಸ್ ಆಗ್ಬಿಟ್ಟಿದೆ ಸರ್, ತುಂಬಾ ಕಳ್ಕೊಂಡ್ಬಿಟ್ಟಿದ್ದೀನಿ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್. ಮತ್ತೆ ನಿಂಗೆ ದೇವ್ರು ಬಂದು ಏನ್ ಮಾಡ್ತಿರೋದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ರೀಸೆಂಟಾಗಿ ಅಟೆಂಡ್ ಮಾಡಿರ್ತಕ್ಕಂಥದ್ದು ಒಂದು, ಅವ್ರು ಮಾಡ್ತಿರ್ತಕ್ಕಂಥ ಕೆಲಸನೇ ತುಂಬ ಒಳ್ಳೆ ಕೆಲಸದಲ್ಲಿದ್ದಾರೆ. ಯಾಕಂದ್ರೆ ಅವ್ರ ಹೆಸರು ಪ್ರಸ್ತಾಪ ಮಾಡಬೇಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ರಿಕ್ವೆಸ್ಟ್ ಮಾಡಿದ್ರೆ ನಾನು ಹೇಳಕ್ ಹೋಗಲ್ಲ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಿದ್ದಾರೆ. ಬಟ್ ಮೈ ಮೇಲೆ ಇದು ಆವೇಶ ಆಗ್ತಿದೆ. ರಾತ್ರಿ ಹೊತ್ತು ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ, ತುಂಬ ಹಿಂಸೆ ಆಗ್ತಿದೆ. ಯಾರೋ ಓಡಾಡ್ದಂಗೆ ಆಗುತ್ತೆ, ಯಾರೋ ಕಿಟಕಿ ಒಳಗಡೆ ಬಂದು ಕೈ ಹಾಕ್ದಂಗೆ ಆಗುತ್ತೆ, ಬಟ್ಟೆ ಹಿಡಿದು ಎಳ್ದಂಗೆ ಆಗುತ್ತೆ, ಕಿಟಕಿ ಒಳಗಿಂದ ಕೈ ಬರ್ತದೆ. ಇವ್ರು ಬಟ್ಟೆ ಹಿಡಿದು ಬೆಡ್ಶೀಟ್ ಎಳ್ದಂಗೆ ಆಗುತ್ತೆ, ಅವ್ರ ಮಗನಿಗೆ ಎಳ್ದಂಗೆ ಆಗುತ್ತೆ ಶರ್ಟು. ಇವರು ಪೂಜೆಗಳು ಪುನಸ್ಕಾರಗಳು ಅಲ್ಲಿ ಇಲ್ಲಿ ಎಲ್ಲ ಮಾಡಿ ಮಾಡಿ ಮಾಡಿಬಿಡಿ ಸಾಕಾಗ್ಬಿಟ್ಟು ನನ್ನ ಎಪಿಸೋಡ್ ನೋಡಿ ನಿಮ್ಮಿಂದ ಆಮೇಲೆ ಅವ್ರ ಹೆಂಡತಿಗೆ ಪದೇ ಪದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಹುಷಾರು ತಪ್ತಾ ಇದ್ರು. ಈಗ ನಾನು ಅಟೆಂಡ್ ಮಾಡಿಕೊಟ್ಮೇಲೆ ಅವ್ರು ತುಂಬ ಚೆನ್ನಾಗಾಗಿದ್ದಾರೆ. ಅವ್ರ ಮಗನಿಗೆ ರೆಡಿ ಮಾಡಿದೆ. ಮನೆ ಒಳಗಡೆ ಇದ್ದಂಥ ಕೆಟ್ಟ ಆತ್ಮಗಳು ಓಡಾಡ್ತಿದ್ದವನ್ನ ಈಗ ಲಾಕ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಈಗ ಒಂದು ಇಡೀ ಫ್ಯಾಮಿಲಿ ನಾರ್ಮಲ್ ಸ್ಟೇಜಿಗೆ ಬಂದಿದೆ. ಅಂದರೆ ಮೈ ಮೇಲೆ ಆವೇಶ ಅಂತ ಬರ್ತಕ್ಕಂಥದ್ದು ಮನುಷ್ಯನಿಗೆ ಎಷ್ಟು ದಾರಿ ತಪ್ಪಿಸ್ತದೆ. ಈ ಆವೇಶ ಮತ್ತೆ ಆತ್ಮಗಳು ಇದೆರಡು ಬೇರೆ ಬೇರೆನಾ ಅಥವಾ ಒಂದೇನಾ, ಅಥವಾ ಇವಕ್ಕೆ ವ್ಯತ್ಯಾಸ ಇದೆಯಾ ನಡುವಲ್ಲಿ ಏನಾದ್ರು ಅಂತ? ಮೇಡಮ್, ನಾನು ಆವೇಶ ಅನ್ನೋದೇನೆ ಕೆಲವು ಆತ್ಮಗಳು ಬರಲ್ಲ ಅಂತ ನಾನು ಹೇಳಿಲ್ಲ. ನಾನು ಹಿಂದಿನ ಎಪಿಸೋಡ್ಗಳು ನೋಡಿ ಓಪನ್ ಮಾಡಿ ಅಲ್ಲ. ಈಗ ಕೇಳಿ ಮಹಾಕಾಳಿನೇ ಮೈ ಮೇಲೆ ಬಂತು. ನಾಳೆಗೆ ಇಷ್ಟುದ್ದ ಬಂದಿದ್ದು ನಾನು ಎಲ್ಲೂ ನೋಡಿಲ್ಲ. ಇಷ್ಟುದ್ದ ಬಂದಿದೆ. ರಾತ್ರಿ 1 ಗಂಟೆ ರಾತ್ರಿ ನಾನೇ ಕಂಪ್ಲೀಟ್ ನಡ್ಕೋಬಿಟ್ಟೆ. ಬೆಂಗಳೂರಿಗೆ ಬರೋಷ್ಟ್ರೊಳಗಡೆ ನನಗೆ ಚಳಿ ಜ್ವರ ಎಲ್ಲ ಬಂದ್ಬಿಡ್ತು. ಅದು ಇಡೀ ರಾತ್ರಿ ಪೂರ್ತಿ ನನ್ನ ಹುಡುಕಿದೆ. 12 ಗಂಟೆ ಸ್ಟಾರ್ಟ್ ಆಗಿದ್ದು 1 ಗಂಟೆ ತಗೊಂಡು ಅದು ಇಲ್ಲಿಗೆ ಬಂದ್ರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ, ಅದು ಅಲ್ಲಿಗೆ ಬಂದ್ರೆ ಇಲ್ಲಿಗೆ ಬರ್ತಾ ಇದ್ದೆ. ನಾನು ಕತ್ಲಲ್ಲಿ ಕಾಣಲ್ವಲ್ಲ, ನನ್ನ ಕಾಲು ಬೇರೆ ಆಗಲ್ಲ, ರೌಂಡ್ ಆಗ್ತಾ ಇದ್ದೀನಿ, ಅದನ್ನ ನಾನು ಹುಡುಕ್ತಾ ಇದ್ದೆ.
ಅದು ಜನಗಳು ಹುಡುಕ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿದ್ದಂತ ಪ್ರೇತಾತ್ಮಗಳನ್ನೆಲ್ಲ ತೆಗೆದ್ಬಿಟ್ಟಿದೆ ನಮ್ಮ ಮಶಾನ. ಅದು ಮಶಾನದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಜನ ಬರೋದು ಬೇಡ ಅಂದ್ಬಿಟ್ಟು ಕಾಳಿ ಅಡ್ಡ ಆಗ್ತಾವಳಿ. ಅಂದ್ರೆ ದೇವ್ರಿಗೆ ದೇವ್ರ ಮೇಲೆ ಅಸೂಯೆ, ಅವ್ರದೇ ಸ್ವರೂಪ ಅದು. ಅದು ನಿಜವಾಗ್ಲೂ ನನಗೆ ಜನಗಳ ಮೇಲೆ ಬರ್ತಕ್ಕಂಥದ್ದು ಎಷ್ಟು ಜನ ಸುಳ್ಳು ಗೊತ್ತಿಲ್ಲ. ಬಟ್ 300 ಜನ ಇದ್ದಾರೆ ರಾತ್ರಿಲಿ. ಅದು ಅರ್ಚಕ್ರ ಮೇಲೆ ಅಥವಾ ಅದು ಅದಕ್ಕೆ ಇದ್ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಆದಂತ ಒಂದು ಶುದ್ಧೀಕರಣ ಮಾಡ್ಕೊಂಡು ಇರ್ತಾರಲ್ಲ ಅಂತವ್ರ ಮೇಲೆ ಬರ್ತಲ್ವಾ? ಕೇಳಿ ಅರ್ಚಕರ ಮೇಲೆ ಇದು ಹೆಂಡತಿ ಮೈ ಮೇಲೆ ಇದೆ. 20 ವರ್ಷ ರೂಮಿಂದ ಬಂದಿಲ್ಲ ಅವಳು ಈಚೆ ಕಡೆ. ಪ್ರತಿ ಶುಕ್ರವಾರ ಈ ಅರ್ಚಕರ ಮೇಲೆ ಬರ್ತದೆ. ಶುಕ್ರವಾರ ಜನ ಮೂಟೆ ಮೂಟೆ ಅಕ್ಕಿ ತಂದಾಕ್ತಾರೆ, ಎಣ್ಣೆ ಟಿನ್ಗಳು ತಂದಾಕ್ತಾರೆ. ಹೋಮ ನಡೀತಾ ಇರ್ತದೆ. ರಾತ್ರಿ 10 ಗಂಟೆಗೆ ಮೈ ಮೇಲೆ ಸ್ಟಾರ್ಟ್ ಆಗ್ತದೆ. 12 ಗಂಟೆ ತನಕ ಜನಗಳನ್ನ ಹುಡ್ಕೊಂಡೋಗಿ ಆಶೀರ್ವಾದ ಮಾಡ್ತೀವಿ. ನಾನು ತಪ್ಪಿಸ್ಕೊಂಡೋಗಿ ಮೇಲ್ಗಡೆ ಹೋಗಿ ಒಂದು ಆಟೋದಲ್ಲಿ ಕೂತ್ಕೊಂಡ್ಬಿಟ್ಟೆ. ರಾತ್ರಿ 12:30 1 ಗಂಟೆ ಏನು ನಾನು ಹುಡುಕ್ತಾ ಇದೆ. ಆಮೇಲೆ ನಾಲ್ಗೆ ಹಿಂಗೆ ಬೀಳ್ತಾ ಇದೆ, ಬೆಂಕಿಯಲ್ಲಿ ಉರಿತಾ ಇದೆ. ಗಡ್ಡದಲ್ಲಿ ಕೂದಲು ಒಂಚೂರು ಸುಡಲ್ಲ. ಕೂದಲು ಹಿಂಗೆ ಬಿಟ್ಟಿದ್ದಾರೆ, ಕೂದಲು ಒಂಚೂರು ಹಿಂಗೆ ಇಟ್ಕೊಂಡಿದ್ದಾರೆ, ಬೆಂಕಿನ ಉರಿತಾ ಇದೆ. ಕೈಯಲ್ಲಿ ಕೈ ಎತ್ತಿ 2 ಕೈನಲ್ಲಿ ತಲೆ ಮೇಲೆಲ್ಲ ಒಂದು ಚೂರು ಆ ವ್ಯಕ್ತಿಗೆ ಏನು ಆಗಲ್ಲ. ಬೆಂಕಿ ಇಲ್ಲಿ ಉರಿತಾ ಇದೆ, ಗಡ್ಡ ಬಿಟ್ಟಿದ್ದಾರೆ, ಒಂದು ಕೂದಲು ಸುಡಲ್ಲ. ಏನ್ ಶಕ್ತಿ! ಆಮೇಲೆ ಅದಕ್ಕೆ ಸುಸ್ತಾಗ್ಬಿಡ್ತು. ಪಂಡಿತ್ ಚಿಕ್ಕು ಲೇಖೆ ಅವಂತು. ಆಮೇಲೆ ಕಾಲೇಟ್ ಆಗಿದೆ, ಪಂಡಿತ್ ಚಿಕ್ಕು ಲೇಖೆ ಅವಂತು. ಆವಾಗ ನನ್ನ ಕರೆದ್ರು ಮೇಲ್ಗಡೆ ಬಂದು, ನನಗೆ ಭಯ. ಬಂದೆ, ಜನ ಹಿಂಗೆ ನಿಂತಿದ್ದಾರೆ, ಎದುರುಗಡೆ ನಿಂತಿದೆ ಅಮ್ಮ, ಬೆಂಕಿ ಇಟ್ಕೊಂಡು ನಿಂತಿದ್ದಾಳೆ. ತಪ್ಪಾಯ್ತು ಅಂತ ಇದೇ ಪಂಚೆ ಹಾಕಿದ್ದೆ. ಅವತ್ತು ಕಾಲಿಗೆ ನಮಸ್ಕಾರ ಮಾಡಿದೆ, 2 ಹೆಜ್ಜೆ ಹಿಂದೆ ಹೋಯ್ತು. ಅದು ಕೋಪ. ನಾನೇನಾದ್ರು ತಪ್ಪು ಮಾಡಿದರೆ ನನಗಿಲ್ಲೇ ಸಾಯಿಸು, ಪರವಾಗಿಲ್ಲ. ನೀನು ತಪ್ಪು ಮಾಡಿಲ್ಲ, ಈ ದೇವಸ್ಥಾನದ ಜನನ ಸಾಯಿಸ್ತೀನಿ ಅಂದ್ರೆ ನನ್ನ ಜಾಗನ ಬೇರೆಯವ್ರು ಕೊಟ್ಟವ್ರು ಇವರು ಅಂತ ಆ ದೇವಸ್ಥಾನದವ್ರ ಮೇಲೆ ಕೋಪ. ಯೂಟ್ಯೂಬಲ್ಲಿ ಇದೆ, ಇದರಲ್ಲಿ ಫೋಟೋದಲ್ಲಿ ಇದ್ದದಲ್ಲ, ಅರ್ಚಕರ ಕೈ ಕೊಟ್ಟೆ, ಇನ್ನೊಬ್ರ ಕೈಲಿ. ಅವರೆಲ್ಲ ಡಿಲೀಟ್ ಮಾಡ್ಕೊಳ್ಳಿದೆ. ನಿನ್ನ ದೇವಸ್ಥಾನ ಫೋಟೋ ತೆಗ್ದಿದ್ದು ತಪ್ಪಲ್ವ ನಿಂದು ಅಂತ ಕೇಳ್ತಾ ಇದ್ದೇನೆ. ನನಗೆ ಫೋಟೋಗಳೆಲ್ಲ ಕಳ್ಸಿರೋದು ಯಾರು? ಯಾರು ಮೈ ಮೇಲೆ ಬಂದಿದೆ ಅವರೇ. ಆವೇಶ ಅಂದರೆ ನಾನು ಕಣ್ಣಲ್ಲಿ ನೋಡಿದ್ದು, ನಿಜವಾಗ್ಲೂ ದೇವ್ರ ಮೈ ಮೇಲೆ ಬಂದು ಮಾತಾಡಿದ್ದು. ನಾನು ಅವತ್ತು ಒಪ್ಕೊಂಡೆ. ಅವತ್ತು ಹೇಳಿದೆ, ಅಲ್ಲಿಂದ ಬಂದು ಅವ್ರ ದುಡ್ಡು ಬೇಡ ಅಂತ ವಾಪಸ್ಸು ಅಕೌಂಟಲ್ಲಿ ಕಳಿಸ್ಕೊಟ್ಬಿಟ್ಟು, ಅಲ್ಲಿ ಕಾಳಿ ದೇವಸ್ಥಾನ ಕಟ್ಟೋವರೆಗೂ ನನ್ನ ಹತ್ರ 1000 ಜನ ಬಂದ್ರು ನೀವು ಹೇಳಿಗೆ ಆಗಲ್ಲ ದೇವಸ್ಥಾನದ ಬರೆದು ಲೆಟ್ರ್ ಮಾಡಿದೆ. ಮಾಡಿದ್ರು. ಅದು ಆವೇಶ ಅನ್ನೋದು. ಆತ್ಮಗಳು ಆವೇಶದಿಂದ ಮಾತಾಡೋದು ಬೇರೆ, ದೇವ್ರು ಬಂದು ಮಾತಾಡೋದು ಬೇರೆ. ಆದ್ರೆ ದೇವ್ರು ಎಲ್ಲರ ಮೇಲೂ ಬರಲ್ಲ. ತುಂಬಾ ಕಡಿಮೆ. ಅದಕ್ಕೆ ಕೋಪ ಬಂದಾಗ 20 ವರ್ಷ ರೂಮಲ್ಲಿ ಇದ್ದಾಳೆ ಅವಳು ಹೆಂಡತಿ, ಅವಳ ಮೇಲೆ ಇರ್ತದೆ. ಅವಳ ಹೆಂಡತಿ ನೋಡಕ್ ಹೋದ್ರೆ ಮನೆಗೆ ಕೆಟ್ಟ ಕೆಟ್ಟ ಬೋಗ್ಲ ಬೈತಾಳೆ. ನಿನ್ಗಿನ್ನೂ ಸಾವು ಬಂದಿಲ್ವಾ? ನೀನ್ ಯಾಕಿನ್ನೂ ಸತ್ತಿಲ್ಲ? ನನ್ನ ಯಾಕೆ ಹಿಂಗ್ ಸಾಯಿಸ್ತಾ ಇದೀಯ ಅಂತ ಗಂಡನ ಬೈತೀನಿ. ಯಪ್ಪ ಸುಮ್ಮನೆ ಕೂತಿ ನನ್ ಕರೆಸಿದ ದಿವಸ ಆವೇಶ ಅಂದಿದ್ದು, ದೇವ್ರು ಬರ್ತಾರೆ ಅಂದಿದ್ದು, ದೇವ್ರು ಚಾಲೆಂಜ್ ಮಾಡಿ ಕೋಪ ತೀರ್ಸ್ಕೋತಾರಿಂದ ನನ್ನ ಕಣ್ಣೆದ್ರ ಕಡೆ ನೋಡಿದ್ದು. ಬಟ್ ಇಲ್ಲಿ ಆವೇಶ ಬರ್ತಕ್ಕಂಥದ್ದು ಕೆಲವು ಕಡೆ ಜನಸಮೂಹನ ಆಕರ್ಷಣೆ ಮಾಡೋಕ್ಕೂ ಮಾಡ್ತಾರೆ. ನಾವು ಹೇಳೋಕ್ಕಾಗಲ್ಲ, ನಿಜ ಅಂತಾನೆ ಹೇಳೋಕ್ಕಾಗಲ್ಲ, ಸುಳ್ಳು ಅಂತಾನೆ ಹೇಳೋಕ್ಕಾಗಲ್ಲ. ಆಮೇಲೆ ಕೆಲವು ಒಳಗಡೆ ಇರ್ತಕ್ಕಂಥ ಕೆಟ್ಟ ಆತ್ಮಗಳು, ನಾನೇ ದೇವರು, ನಿನ್ನ ಮನೆ ದೇವರು, ಅದೇ ಅವ್ರನ್ನ ಡೈವರ್ಟ್ ಮಾಡಿ ನನ್ನ ಈ ತೆಗಿಸ್ಬಾರ್ದು ಅಂತ ಅದ್ರ ಮನಸ್ಸಲ್ಲಿ. ನಾನು ಆ ಥರ ಹೇಳ್ದವ್ರು ಎಷ್ಟೋ ಜನಕ್ಕೆ ತೆಗೆದು ಬಿಸಾಕಿದ್ದೀನಿ. ಅದರಿಂದ ನನಗೆ ಅವ್ರ ದೇವರಲ್ಲ, ಆತ್ಮಗಳೇ ಸುಳ್ಳು ಹೇಳಿ. ಆತ್ಮಗಳು ಬರೀ ಸುಳ್ಳು ಹೇಳೋದು, ನಿಜ ಯಾವುದು ಹೇಳಲ್ಲ, ಬರೀ ಸುಳ್ಳೆ ಜಾಸ್ತಿ. ತೆಗೆದ ಮೇಲೆ ಫುಲ್ ಆರಾಮಾಗಿದ್ದಾರೆ ಅವರು. ಎಲ್ಲದರಲ್ಲೂ ನಾನು ಕ್ಲೈಂಟ್ಗಳಿಂದ ಮಾತಾಡಿಸ್ತೀನಿ. ಅವ್ರು ರಿಕ್ವೆಸ್ಟ್ ಮಾಡಿದಾಗ ನಾನು ಮಾಡೋಕ್ಕೆ ಹೋಗಿಲ್ಲ. ಬಟ್ ಸಾಮಾನ್ಯ ಕೇಸ್ಗಳು 100 ಅಟೆಂಡ್ ಮಾಡ್ತೀನಿ. ಬಟ್ ಎಲ್ಲಾರ್ದು ಎಲ್ಲರಿಗೂ ಸಾಮಾನ್ಯವಾಗಿ 90% ಜನಕ್ಕೆ ಒಂದೇ ಥರ ಪ್ರಾಬ್ಲಮ್ಗಳು ಇರ್ತವೆ, ಪ್ರಯೋಜನ ಇಲ್ಲ. ಸ್ವಲ್ಪ ಕ್ರಿಟಿಕಲ್ ಆಗಿರ್ತಕ್ಕಂಥ ಮಾತ್ರ ನಾನು ಯೂಟ್ಯೂಬಲ್ಲಿ
ಅಪ್ಲೋಡ್ ಮಾಡೋದು ಯಾವಾಗಲೂ. ಹ್ಮ್ ಹ್ಮ್ ಅರ್ಥ ಆಯ್ತಾ? ತುಂಬ ಚೆನ್ನಾಗಾಗಿದ್ದಾರೆ ಈಗ ಅವರು, ಹ್ಮ್ ಭಾಳ ಖುಷಿಯಾಗಿದ್ದಾರೆ ಈಗ. ನಿನ್ನೆ ಮೊನ್ನೆ ಕೂಡ ಮಾತಾಡಿದ್ರು, ಹ್ಮ್ ಫುಲ್ ಆರಾಮಾಗಿದ್ದೀನಿ ಗುರುಜಿ, ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ, ಆಮೇಲೆ ಅದು ಮೈ ಮೇಲೆ ಆವೇಶ ಬರ್ತಕ್ಕಂಥದ್ದು ಕಮ್ಮಿ ಆಗಿದೆ. ಹ್ಮ್ 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 ನಮಗೆ ಸಮಾಧಾನ, ಯಾಕಂದ್ರೆ ಅವ್ರ ನಂಬಿಕೆ ದೇವ್ರು ಬರ್ತಾಯಿದೆ ಅಂತಿದ್ದು ಸುಳ್ಳು, ಹ್ಮ್ ಎಲ್ಲರಿಗೂ ಬರಲ್ಲ. ಆವೇಶ ಅನ್ನೋದು ನಿಜನ ಸುಳ್ಳ ಅಂತ ಎರಡಕ್ಕೂ ನಿಮಗೆ ಕೆಲವು ಉದಾಹರಣೆ ಕೊಟ್ಟು ಈ ಎಪಿಸೋಡ್ ಮುಖಾಂತರ ಮಾತಾಡಿದ್ದೀನಿ. ಅರ್ಥ ಆಯ್ತಾ? ಪ್ರೇಕ್ಷಕರು ಎಲ್ಲನೂ ಆವೇಶ ಅನ್ಕೋಬಾರ್ದು, ಎಲ್ಲನೂ ದೇವ್ರು ಇಲ್ಲ ಅನ್ಕೋಬಾರ್ದು. ಹೌದು. ಎಲ್ಲೋ ಇದ್ದಾನೆ ದೇವರು. ಅವನು ಕೋಪ ಬಂದಾಗ ದೇವ್ರು ಏನು ಹೇಳ್ತಾರೆ ಹೇಳಿ ಜನ? ಶ್ಲೋಕದಲ್ಲಿ ಏನು ಹೇಳಿದೆ, ಗ್ರಂಥಗಳಲ್ಲಿ ಏನು ಹೇಳಿದೆ? ಯಾವಾಗ ಅತಿಯಾದ ಮೋಸಗಳು ಪ್ರಪಂಚದಲ್ಲಿ ನಡೀತಿದೆ, ಅನ್ಯಾಯಗಳು ನಡೀತಿದೆ, ಆವಾಗ ಭಗವಂತ ಭೂಮಿಗೆ ಬರ್ತಾನೆ ಅಂತಾರಲ್ಲ, ಆ ಥರ ಎಲ್ಲಿ ಮೋಸ ಆಗುತ್ತೆ, ಎಲ್ಲಿ ಅನ್ಯಾಯ ಆಗುತ್ತೆ, ಆವಾಗ ಅವರು ಆವೇಶವಾಗಿ ಮನುಷ್ಯನ ಮೇಲೆ ಬಂದು ವಾರ್ನ್ ಮಾಡ್ತಾರೆ. ಕೆಲವು ಟೈಮ್ ನಾನು ಹೇಳಿದ ಉದಾಹರಣೆ ಅದೇ. ಎಲ್ಲ ಕಡೆ ಮೈ ಮೇಲೆ ಬರೋದಲ್ಲ ನಾನು ಆವೇಶ ಅಂತ ಹೇಳಕ್ಕಾಗಲ್ಲ, ಆತ್ಮ ಅಂತ ಹೇಳಕ್ಕಾಗಲ್ಲ. ಅದು ವಿಮರ್ಶೆ ಮಾಡಬೇಕಾಗ್ತದೆ. ಕೆಲವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಿಂದ ಇದೊಂದು ಪ್ರತಿ ಕಡೆ ಆವೇಶ ಬರ್ತಿದೆ, ದೇವ್ರು ಬರ್ತಿದೆ ಅನ್ನೋದು ಜನ ನಿಮಗೆ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ನಾನು ಅಲ್ಲಿ ಬತ್ತು ಅಂತಲೂ ಹೇಳಲ್ಲ, ಬರಲಿಲ್ಲ ಅಂತಲೂ ಹೇಳಲ್ಲ, ನಿಮಗೆ ನೀವೇ ಪರೀಕ್ಷೆ ಮಾಡಿ. ಖಂಡಿತ. ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಗುರೂಜಿಗಳು ಯಾವ ರೀತಿ ಒಂದು ಆವೇಶ ಅಥವಾ ಆತ್ಮಗಳು ಯಾವ ರೀತಿ ನಮ್ಮನ್ನ ಅಥವಾ ಅವ್ರು ಬಂದಿರುವಂತಹ ಬೇರೆಯವರನ್ನ ಮ್ಯಾನಿಪುಲೇಟ್ ಮಾಡ್ತವೆ, ಯಾವ ರೀತಿ ತಮ್ಮನ್ನ ತಾವು ಒಂದು ದೇವ್ರು ಅಂತ ಬಿಂಬಿಸಿ ಜನರನ್ನ ಮೋಸ ಮಾಡುವಂತಹ ಒಂದಷ್ಟು ಪ್ರಸಂಗಗಳು ಕೂಡ ಆಗ್ತವೆ. ಮತ್ತೆ ದೇವ್ರು ಮೈ ಮೇಲೆ ಬರೋದೇ ಇಲ್ಲ ಅಂತಿಲ್ಲ, ಆದ್ರೆ ಎಲ್ರ ಮೇಲೂ ಬರಲ್ಲ. ಅದು ಎಂತವ್ರ ಮೇಲೆ ಬರುತ್ತೆ, ಯಾವ ಒಂದು ಸಂದರ್ಭದಲ್ಲಿ ಬರುತ್ತೆ, ಅದು ಬಂದಾಗ ಹೇಗಿರುತ್ತೆ, ಗುರುಜಿಗಳು ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ತುಂಬಾ ನೀಟಾಗಿ ತುಂಬಾ ಒಂದು ಸುಲಭವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ರು. ಮೊದಲಿಗೆ ಗುರುಜಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಣ. ಗುರುಜಿಗಳೇ ಧನ್ಯವಾದ. ನಮಸ್ಕಾರ. ಸೊ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಇದೇ ರೀತಿ ಭಗವಾನ್ ಗುರುಜಿಗಳು ನಿಮ್ಮ ಮುಂದೆ ಬರ್ತಾರೆ, ಅವ್ರು ಅಟೆಂಡ್ ಮಾಡಿರುವಂತಹ ಕೇಸ್ಗಳ ಬಗ್ಗೆ ಮಾತಾಡ್ತಾರೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಭಗವಾನ್ ಗುರುಜಿ ಅವರ ಯೂಟ್ಯೂಬ್ ಚಾನಲ್ ಅನ್ನ. ಮತ್ತೊಮ್ಮೆ ಎಪಿಸೋಡ್ ಅಲ್ಲಿ ಸಿಗೋಣ.